ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಕಾರಿಗೆ ಸರ್ಕಾರಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಸರ್ಕಾರಿ ಬಸ್ ಗದ್ದೆಗೆ ಉರುಳಿ ಬಿದ್ದಂತಹ ಘಟನೆ ರಾಯಚೂರು ನಗರದ ಹೊರವಲಯದಲ್ಲಿ ನಡೆದಿದೆ. ಘಟನೆಯಲ್ಲಿ ಸರ್ಕಾರಿ ಬಸ್ಸಲ್ಲಿದ್ದಂತಹ 21 ವರ್ಷದ ಅಮೃತ ಮೃತಪಟ್ಟಿದ್ದಾರೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯ ಅಮೃತ ಕೊನೆಯುಸಿರೆಳೆದಿದ್ದಾರೆ. ಸರ್ಕಾರಿ ಬಸ್ಸಲ್ಲಿದ್ದಂತಹ 20ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯವಾಗಿದ್ದು, ಕಾರಲ್ಲಿದ್ದಂತಹ ಓರ್ವನಿಗೆ ಗಾಯವಾಗಿದೆ. ಇನ್ನು ರಿಮ್ಸ್ ಆಸ್ಪತ್ರೆಯಲ್ಲಿ ಅವರೆಲ್ಲರಿಗೂ ಕೂಡ ಚಿಕಿತ್ಸೆ ನೀಡಲಾಗ್ತಾ ಇದೆ. ರಾಯಚೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ. ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಕಾರಿಗೆ ಸರ್ಕಾರಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಪಲ್ಟಿ ಹೊಡೆದು ಪಕ್ಕದಲ್ಲಿದ್ದಂತಹ ಗದ್ದೆಗೆ ಉರುಳಿ ಬಿದ್ದಂತಹ ಘಟನೆ ರಾಯಚೂರು ಜಿಲ್ಲೆಯ ಹೊರವಲಯದಲ್ಲಿ ನಡೆದಿದೆ. ನಾವೀಗ ನೋಡ್ತಾ ಇರುವಂತಹ ದೃಶ್ಯ, ಗದ್ದೆಗೆ ನುಗ್ಗಿರುವಂತಹ ಬಸ್. ಅಷ್ಟು ಮಾತ್ರವಲ್ಲ, ಬಸ್ ಪಲ್ಟಿ ಕೂಡ ಹೊಡೆದಿದೆ. ಹೀಗಾಗಿ ಬಸ್ಸಲ್ಲಿದ್ದಂತಹ 21 ವರ್ಷದ ಅಮೃತ ಅನ್ನುವಂತಹ ಯುವತಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಇನ್ನು ಕಾರಲ್ಲಿದ್ದವರಿಗೆ ಹಾಗೆ ಬಸ್ಸಲ್ಲಿದ್ದವರಿಗೆ ಗಾಯವಾಗಿದ್ದು ಅವರನ್ನ ಸಮೀಪದ ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಬಸ್ಸಲ್ಲಿ ಸುಮಾರು 20ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದು, ಬಸ್ ಪಲ್ಟಿ ಹೊಡೆದಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಅಲ್ಲಿ ಸಿಕ್ಕಾಕೊಂಡಿದ್ರು ಅಂತ ಹೇಳಲಾಗಿದ್ದು, ರಕ್ಷಣಾ ಕಾರ್ಯಾಚರಣೆ ಸಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಬಿರಾದಾರ್. ಸಿದ್ದು ಬಿರಾದಾರ್, ಈ ದುರಂತದಲ್ಲಿ ಬಸ್ ನಡಿಯಲ್ಲಿ ಸಿಕ್ಕಾಕೊಂಡವರ ರಕ್ಷಣಾ ಕಾರ್ಯಾಚರಣೆ ಎಲ್ಲಿ ತನಕ ಬಂತು? ಯಾರ್ಯಾರಿಗೆ ಏನೇನು ತೊಂದರೆ ಆಗಿದೆ ಅಲ್ಲಿ? ಸುಕನ್ಯಾ, ಈಗಾಗಲೇ ರಾಯಚೂರು ನಗರದ ಹೊರವಲಯದಲ್ಲಿ ಬಸ್ ಪಲ್ಟಿ ಆಗಿರೋ ಕಾರಣಕ್ಕಾಗಿ ಬಸ್ನಲ್ಲಿದ್ದಂತಹ ಲಿಂಗಸೂರು ಮೂಲದ ಅಮೃತ ಅಂತಕ್ಕಂಥ 21 ವರ್ಷದ ಯುವತಿ ಈಗಾಗಲೇ ಮೃತಪಟ್ಟಿರತಕ್ಕಂಥದ್ದು ಖಚಿತಪಟ್ಟಿದೆ. ಈಗಾಗಲೇ ಈ ಘಟನೆಗೆ ಸಂಬಂಧಪಟ್ಟಂತೆ 20ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಈ ಘಟನೆಯಲ್ಲಿ. ಸೊ ಅವರನ್ನ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಬಸ್ನಲ್ಲಿ ಸಿಕ್ಕಾಕೊಂಡಿರುವಂತಹ ಎಲ್ಲರನ್ನು ಕೂಡ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಸಾಕಷ್ಟು ಜನ ಪ್ರಯಾಣಿಕರನ್ನು ಈಗಾಗಲೇ ಬಸ್ಸಿನ ಕೆಳಗಡೆ ಸಿಕ್ಕಾಕೊಂಡಿದ್ರು ದೃಶ್ಯದಲ್ಲಿ ಕಾಣ್ತಾ ಇದ್ದಾರೆ. ಅವರೆಲ್ಲರನ್ನು ಕೂಡ ಕೆಳಗಡೆ ಕೆಳಭಾಗದಿಂದ ಹೊರ ತೆಗೆದು ಅವರನ್ನು ರಕ್ಷಣೆ ಮಾಡಲಾಗಿದೆ. ಕೇವಲ ಒಬ್ಬರು ಪ್ರಯಾಣಿಕರು ಯುವತಿ ಮಾತ್ರ ಮೃತಪಟ್ಟಿರತಕ್ಕಂಥದ್ದು. ಇನ್ನು ಬಸ್ ಡಿಕ್ಕಿ ಹೊಡೆದಿರೋ ಕಾರಣಕ್ಕಾಗಿ ಕಾರ್ನಲ್ಲಿ ಏನಿದ್ರು ಒಬ್ರು, ಅವರು 2 ಕಾಲುಗಳು ಕಟ್ಟಾಗಿದೆ. ಅವರಿಗೆ ಅವರು ಡೇಂಜರ್ ಸ್ಟೇಜ್ ಇಂದ ಹೊರಗಡೆ ಕೂಡ ಬಂದಿರತಕ್ಕಂಥದ್ದು, ಚೇತರಿಸಿಕೊಂಡಿದ್ದಾರೆ. ಅವರ 2 ಕಾಲು ಕಟ್ಟಾಗಿದ್ದು ಅವರನ್ನು ಚಿಕಿತ್ಸೆ ಕೂಡ ರಿಮ್ಸ್ ಆಸ್ಪತ್ರೆಯಲ್ಲಿ ಕೊಡಲಾಗ್ತದೆ. ಒಟ್ಟಾರೆ ಈ ದುರಂತ ಸಾಕಷ್ಟು ಒಂದು ರಸ್ತೆ ಜಾಮ್ ಕೂಡ ಆಗಿತ್ತು. ಟ್ರಾಫಿಕ್ ಜಾಮ್ ಆಗಿರೋ ಕಾರಣಕ್ಕೆ ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿತ್ತು. ಈ ರಸ್ತೆ ಮಾರ್ಗದಲ್ಲಿ ಸಾಕಷ್ಟು ಅಪಘಾತಗಳು ಪದೇ ಸಂಭವಿಸ್ತಾನೆ ಇದಾವೆ. ಈ ಪವರ್ ಗ್ರಿಡ್ ಹೋಗ್ತಕ್ಕಂಥ ಮಾರ್ಗದಲ್ಲಿ ಒಂದು ಸೇತುವೆ ಬರುತ್ತೆ. ಆ ಸೇತುವೆ ಪಾಸ್ ಆದ ತಕ್ಷಣ ಸಾಕಷ್ಟು ಕರ್ವ್ ಇರತ ಕಾರಣಕ್ಕಾಗಿ ಅಲ್ಲಿ ವಾಹನಗಳು ಎರ್ರಾಬಿರಿ ಓಡ್ತವೆ. ಆ ಕಾರಣಕ್ಕೆ ಕಾರು ಮತ್ತೆ ಸಾಕಷ್ಟು ವೆಹಿಕಲ್ಗಳು ಎರ್ರಾಬಿರಿ ಓಡ್ತಾ ಇರೋ ಕಾರಣಕ್ಕಾಗಿ ಇಂತಹ ಅಪಘಾತಗಳು ಪದೇ ಸಂಭವಿಸ್ತಾ ಇರತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಸೂಚನಾ ಫಲಕಗಳನ್ನು ಕೂಡ ಈಗಾಗಲೇ ಅಳವಡಿಸಲಾಗಿದೆ. ಆದ್ರೂ ಸಹ ಇಲ್ಲಿ ಪದೇ ಅಪಘಾತ ಸಂಭವಿಸ್ತಾ ಇರತಕ್ಕಂಥದ್ದು ನಿಜಕ್ಕೂ ದೊಡ್ಡ ದುರಂತ ಹೇಳ್ಬೇಕಾಗುತ್ತೆ. ಇನ್ನೊಂದ್ ಕಡೆ ಇವತ್ತೇನು ಅಪಘಾತ ನಡೆದಿದೆ, ಈ ಅಪಘಾತದಲ್ಲಿ ನಿಜಕ್ಕೂ ಚಾಲಕ ಪ್ರಯಾಣಿಕರನ್ನ ರಕ್ಷಣೆ ಮಾಡೋ ದೃಷ್ಟಿಯಿಂದ ಬಸ್ ಕಾರಿಗೆ ಡಿಕ್ಕಿ ಹೊಡಿರ್ತಕ್ಕಂಥದ್ದು. ಒಂದ್ ವೇಳೆ ಪಕ್ಕದಲ್ಲಿ ಮರ ಇರದೇ ಹೋಗಿದ್ರೆ ಆ ಮರ ಇದ್ದಿರೋ ಕಾರಣಕ್ಕಾಗಿ ಸಾಕಷ್ಟು ಜನ ಪ್ರಯಾಣಿಕರ ಪ್ರಾಣ ಉಳಿದಂತ ಹೇಳ್ಬೇಕಾಗುತ್ತೆ. ಒಂದ್ ವೇಳೆ ಮರ ಇರದೇ ಇದ್ದ ಓಕೆ, ಧನ್ಯವಾದ ಸಿದ್ದು ಬಿರಾದಾರ್. ಇನ್ನು